ಎಲ್ಲರೂ ಕೈ ಜೋಡಿಸಿ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ, ನನ್ನ ತಲೆಯೂ ಬಾಗಿದೆ. ಯಾರು ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯೂ ಬಾಗಿದೆ, ನನ್ನ ತಲೆಯೂ ಬಾಗಿದೆ. जय बोलो पंच परमेष्ठी भगवान की जय। जय बोलो 2400 भगवान की जय। संत शिरोमणि आचार्य भगवान विद्यासागर जी महाराज की जय। आचार्य समय सागर जी महाराज की जय। बोले निर्यापक श्रमण गुरुवर योग सागर जी, नियम सागर जी, सुधा सागर जी महाराज की जय। ಇವತ್ತು ನಾವು ನಿನ್ನೆ ಈಗಾಗಲೇ ಶಟಲೇಶಗಳು 6 ಲೇಶಗಳ ಬಗ್ಗೆ ನೀವೇನ್ ಮಾಡಿದ್ರಿ, ಅಧ್ಯಯನ ಮಾಡಿದ್ರಿ. ಆ ಲೇಶಗಳಲ್ಲಿ ಕೆಲವು 3 ಲೇಶಗಳು ಶುಭ ಲೇಶಗಳಿವೆ, 3 ಅಶುಭ ಲೇಶಗಳಿವೆ. ಈ ರೀತಿಯಾಗಿ 2 ಭಾಗ ಲೇಶಗಳಲ್ಲಿ 2 ಭಾಗಗಳನ್ನು ಮಾಡಿದರು. ಅವು ಯಾವ್ಯಾವಪ್ಪ ಅಂದ್ರೆ ಶುಭ ಲೇಶ ಮತ್ತು ಅಶುಭ ಲೇಶ. ಈಗ ನಾವು ನೋಡೋದು ಸ್ವಲ್ಪ ಏನ್ ಮಾಡೋದಪ್ಪ ಅಂದ್ರೆ ಇವತ್ತು ರಿವಿಷನ್ ಮಾಡೋಣ. ಶುಭ ಲೇಶ ಅಶುಭ ಲೇಶಗಳನ್ನು ಮೊದಲು ತಿಳ್ಕೋಣ, ಆಮೇಲೆ ನಾವು ಶುಭ ಲೇಶಗಳ ಬಗ್ಗೆ ನೋಡೋಣ. ಮೊದಲನೇ ಅಂತ ಬರೋದು ಯಾವ್ದಪ್ಪ ಅಂದ್ರೆ ಕೃಷ್ಣ ಲೇಶ. ಈ ಕೃಷ್ಣ ಲೇಶದಲ್ಲಿ ಸದಾ ಕೆಟ್ಟ ವಿಚಾರಗಳನ್ನ ಯಾರು ಮಾಡ್ತಾರೋ, ಮಾತಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಸಿಟ್ಟು ಬರ್ತದ. ಇಂಥವು ಯಾರಲ್ಲಿ ಕಾಣ್ತಾವಂದ್ರ ಕೃಷ್ಣ ಲೇಶಗಳಲ್ಲಿ ಮಾತ್ರ ಕಂಡು ಬರ್ತಾವ. ಮುಂದೆ ಏನ್ ಮಾಡೋದು, ವೈರತ್ವಗಳನ್ನ ಇಟ್ಕೋದು, ಆಮೇಲೆ ಜಿಗುಪ್ಸೆ ತೋರಿಸೋದು, ಬೇರೆಯವರ ಬಗ್ಗೆ ಜಿಗುಪ್ಸೆ ತೋರಿಸೋದು, ಇವೆಲ್ಲ ಯಾವ್ದ್ರಾಗ ಬರ್ತಾವಂದ್ರೆ ಕೃಷ್ಣ ಲೇಶಗಳಲ್ಲಿ ನಾವು ನೋಡ್ತೀವಿ. ಮುಂದನೇದು ಬರೋದು ಯಾವ್ದಪ್ಪ ಅಂದ್ರೆ ನೀಲಲೇಶ. ಈ ನೀಲಲೇಶಗಳಲ್ಲಿ ಕೆಲವೊಂದು ಲಕ್ಷಣಗಳನ್ನ ನಾವು ನೋಡ್ತೀವಿ. ಯಾವಪ್ಪ ಅಂದ್ರೆ ಆಲಸಿಯಾಗಿರುವುದು, ಆಮೇಲೆ ಬುದ್ಧಿಹೀನತೆ, ಕಾಮಿ, ಭೋಗಿ, ಮತ್ತೆ ಹೆದರುವುದು, ಮೋಸ ಮಾಡೋದು, ಯಾವಾಗಲೂ ನಾವು ಯಾರಿಗಾದ್ರೂ ಮೋಸವನ್ನು ಮಾಡುವುದು. ಇವೆಲ್ಲ ಮಾನ ಸಮ್ಮಾನಗಳು, ಪ್ರಶಂಸೆಗಳು ಏನಾಗ್ತೈತಿ, ನನಗೆ ಸಮ್ಮಾನ ಕೊಡ್ಲಿ, ನಂಗ ಪ್ರಶಂಸೆ ಮಾಡ್ಲಿ, ಇವೆಲ್ಲ ಎತ್ತರಾಗ ಬರ್ತಾವಂದ್ರೆ ನೀಲಲೇಶಗಳಲ್ಲಿ ನಾವು ನೋಡ್ತೀವಿ. ಮೂರನೇದು ಬರೋದು ಕಾಪೋತ ಲೇಶ. ಈ ಕಾಪೋತ ಲೇಶಲ್ಲಿ ಏನ್ ಮಾಡ್ತೀವಿ, ಪರರ ನಿಂದನೆ, ಈಗ ಬೇರೆದವ್ರನ್ನ ನಾವು ನಿಂದ ಮಾಡುವುದು. ಆಮೇಲೆ ಆತ್ಮ ಪ್ರಶಂಸಾ, ನಿಮ್ದು ಸ್ವತಃದ್ದು ಏನ್ ಮಾಡೋದು, ಯಾರಾದ್ರೂ ಪ್ರಶಂಸೆ ಮಾಡ್ಕತ್ರ ಅದ್ರಾಗ ನೀವೇನಾಗೋದು ಸಂತೋಷ ಪಡುವುದು. ಅಂದ್ರೆ ಖುಷಿ ಆಗ್ತೈತಿಲ್ಲ, ಬೇರೆದವ್ರ ಯಾರಾದ್ರೂ ನಿಮ್ನ ಪ್ರಶಂಸೆ ಮಾಡ್ತಾ ಇದ್ರೆ ನಿಮಗೇನಾಗ್ತದ, ಖುಷಿ ಆಗ್ತದ. ಈ ಖುಷಿ ಯಾವಾಗ ಆಗ್ತೈತಪ್ಪ ಅಂದ್ರೆ ನಮ್ಮ ಹತ್ರ ಕಾಪೋತ ಲೇಶ ಇದ್ದಾಗ ಮಾತ್ರ ನಮಗೇನಾಗ್ತೈತಿ, ಖುಷಿ ಆಗ್ತೈತಿ. ಮಾತಿಗೂ ಕೂಡ ಇದ್ರಾಗ ಸಿಟ್ಟು ಬರ್ತದ.
ದುಃಖಿ ಆಗೋದ ಇವೆಲ್ಲ ಏನಾಗ್ತಾವು ಕಾಪೋತಲೇಶೆಯ ಯಾರಲ್ಲಿ ಕಾಪೋತಲೇಶಗಳು ಅದಾವನ್ನೆಲ್ಲ ಅವರ ಲಕ್ಷಣಗಳಾಗಿವೆ. ಪೀತಲೇಶೆ ಪೀತಲೇಶೆ ಅನ್ನೋದು ಇದು ಏನಾಗ್ತದ ಶುಭಲೇಶೆ ಅಂತಂದು ತಿಳ್ಕೊತೀವಿ. ಮೊದಲಿನ 3 ಏನಿದಾವಪ್ಪ ಅಂದ್ರೆ ಅಶುಭ ಲೇಶಗಳದಾವು. ಕೆಳಗಿನ 3 ಏನಾಗಿದಾವು ಪೀತ, ಪದ್ಮ ಮತ್ತು ಶುಕ್ಲ ಲೇಶಗಳು ಇವೇನಾಗಿದಾವು ಶುಭ ಲೇಶಗಳದಾವು. ಈ ಶುಭ ಲೇಶಗಳಲ್ಲಿ ಪೀತಲೇಶ ಏನಾಗ್ತದಪ್ಪ ಅಂದ್ರೆ ದಯಾಳು ಇದ್ದಿರ್ತಾರು, ವಿವೇಕಿಗಳು ಇರ್ತಾರು, ಬುದ್ಧಿವಂತರು ಇದ್ದಿರ್ತಾರು, ಮತ್ತೆಲ್ಲರ ಜೊತೆ ಏನಂದ್ರೆ ಪ್ರೀತಿ ವಾತ್ಸಲ್ಯದಿಂದ ಇರ್ತಾರು. ಇವೆಲ್ಲ ಏನಾಗಿದವು ಪೀತಲೇಶ ಲಕ್ಷಣಗಳಾಗಿವೆ. ಆಮೇಲೆ ಮುಂದೆ ಬರೋದು ಯಾವುದು ಪದ್ಮಲೇಶೆ. ಇದು ಪದ್ಮಲೇಶೆ ಯಾವಾಗೂ ಪದ್ಮಲೇಶ ಇದ್ದವ್ರು ಏನ್ ಮಾಡ್ತಾರು ಸದಾ ಪ್ರಸನ್ನರಾಗಿರ್ತಾರ, ಪರೋಪಕಾರಿಗಳು. ಮತ್ತೊಬ್ಬರ ದುಃಖದಲ್ಲಿದ್ದಾಗ ಏನ್ ಮಾಡ್ತಾರು ಅವರಿಗೆ ಉಪಕಾರವನ್ನ ಮಾಡ್ತಾರು. ಯಾವುದೇ ರೀತಿಯಾಗಿ ಈಗ ಯಾರಾದ್ರೂ ಏನ್ ಮಾಡ್ತಾರು ಯಾರ ಹತ್ತಿರ ದುಡ್ಡು ಇರೋದಿಲ್ಲ, ಅವರ ಸಾಲಿ ಕಲಿಯಕ್ಕಾಗ್ಲಿ ಅಥವಾ ಕಷ್ಟದ ಸಮಯದಲ್ಲಿ ಯಾರಾದ್ರೂ ಅವರಿಗೆ ಸಹಾಯ ಮಾಡಿದ್ರೆ ಯಾರು ಮಾಡ್ತಾರಪ್ಪ ಅಂದ್ರೆ ಪದ್ಮಲೇಶ ಉಳ್ಳವರು ಮಾತ್ರ ಏನ್ ಮಾಡ್ತಾರೋ ಅವರಿಗೆ ಮತ್ತೊಬ್ಬರ ಮೇಲೆ ಉಪಕಾರಿ ಪರೋಪಕಾರವನ್ನ ಇರುವಂತ ಭಾವನೆಗಳು ಉಳ್ಳವರಾಗಿರ್ತಾರು. ದೇವ ಪೂಜೆ ದಾನಾದಿಗಳಲ್ಲಿ ದಾನವನ್ನ ಮಾಡುವುದು ಯಾರು ಮಾಡ್ತಾರೋ ಪದ್ಮಲೇಶದವರು ಮಾಡ್ತಾರೋ. ತ್ಯಾಗದ ಭಾವನೆ ಇರುವುದು, ನಾವೇನ್ ಮಾಡ್ತೀವಪ್ಪ ಅಂದ್ರ ತ್ಯಾಗದ ಭಾವನೆಗಳನ್ನ ಮಾಡ್ಬೇಕು. ದಿನಕ್ಕೆ ದಿನ ನಾವು ಏನ್ ಮಾಡ್ಬೇಕು ಇಂತಿಷ್ಟು ನಿಯಮವನ್ನ ಮಾಡ್ಬೇಕು. ಎಲ್ಲಾದ್ರೂ ತ್ಯಾಗ ಯಾವ ರೀತಿ ಮಾಡ್ಬೋದು, ನಮ್ಮ ಜೀವನದಲ್ಲಿ ಪ್ರತಿದಿನ ನಾವ್ ಏನ್ ಮಾಡ್ತೀವಿಪ್ಪ ಅಂದ್ರ ಸಬ್ಜಿಗಳನ್ನ ತೆಗಿತೀವಿ. ಈಗ ಆಹಾರದಲ್ಲಿ ತೆಗೆದುಕೊಂಡ್ರೆ ಸಬ್ಜಿಗಳನ್ನ ತಗೋತೀವಿ. ಈ ಸಬ್ಜಿಗಳು ಏನ್ ಮಾಡ್ತೀವಿ ದಿನಕ್ಕೆ 5-6 ತಿನ್ನಂಗಿಲ್ಲ. ನಾವೇನ್ ಮಾಡೋದು ಊಟಕ್ಕೆ ಕೂತಾಗ ಇಂತಿಷ್ಟ ಹಸಿ ಸಬ್ಜಿಗಳನ್ನ ಮಾತ್ರ ತಿಂತೀವಿ. ಅಥವಾ ಕಾಯಿ ಪಲ್ಯಗಳಲ್ಲಿ ಕೂಡ ಏನ್ ಮಾಡ್ತೀವಿ ಇಂತಿಷ್ಟ ಕಾಯಿ ಪಲ್ಯಗಳನ್ನ ಮಾತ್ರ ತಿಂತೀವಿ. ಇದೇನಾಗ್ತತಿ ಸ್ವಲ್ಪ ಮಟ್ಟಿಗೆ ತ್ಯಾಗದ ಭಾವನೆ ಆಗ್ತದ. ಆಮೇಲೆ ಒಂದೊಪ್ಪತ್ತು ಅಂದ್ರೆ ಒಂದು ಸಮಯ ಮಾತ್ರ ನಾವು ಭೋಜನ ಮಾಡ್ತೀವಿ. ಇದೇನಾಗ್ತೈತಿ ಸ್ವಲ್ಪ ನಮಗೆ ಎಷ್ಟು ಮಟ್ಟಿಗೆ ನಮಗ ಸಾಧ್ಯ ಆಗ್ತದಲ್ಲ ಅಷ್ಟು ಮಟ್ಟಿಗೆ ನಾವು ಏನ್ ಮಾಡ್ಬೇಕು ತ್ಯಾಗದ ಭಾವನೆಯನ್ನ ಹೊಂದಿದವರಾಗಿರ್ಬೇಕು. ಈ ತ್ಯಾಗಗಳನ್ನ ಮಾಡೋದು ಯಾರಲ್ಲಿ ಬರ್ತದ ಅಂದ್ರ ಪದ್ಮಲೇಶಗಳನ್ನು ಹೊಂದಿದವರಿಗೆ ಮಾತ್ರ ಇವೇನಾಗ್ತವೆ ತ್ಯಾಗದ ಭಾವನೆಗಳು ಉತ್ಪನ್ನ ಆಗ್ತವ. ಆಮೇಲೆ ಮುಂದೆ ಬರುವುದು ಯಾವುದು ಅಂದ್ರೆ ಶುಕ್ಲಲೇಶೆ. ಈ ಶುಕ್ಲಲೇಶದಲ್ಲಿ ಏನ್ ಮಾಡ್ತಾರೋ ರಾಗ ಮತ್ತು ದ್ವೇಷದಿಂದ ರಹಿತ ಆಗಿರ್ತಾರೋ. ಪ್ರಾಣಿ ಮಾತ್ರ ದೇವರೆಲ್ಲರೂ ಸ್ನೇಹ ಭಾವ ತೋರಿಸುವುದು, ಶೋಕ ನಿಂದನೆ ಮೊದಲಾದವುಗಳು ಇರುವುದಿಲ್ಲ. ಇವ್ರಿಗೇನಾಗ್ತೈತಿಪ್ಪ ಅಂದ್ರ ಎಲ್ಲರೂ ಕೂಡ ಸಮಾನರು, ಎಲ್ಲರಲ್ಲಿಯೂ ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ತಾರೋ. ತಮ್ಮ ಶತ್ರು ಇರ್ಲಿ ಅಥವಾ ಮಿತ್ರರಿರಲಿ ಎಲ್ಲರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಸಮತಾ ಭಾವನೆಯನ್ನ ನೋಡ್ತಾರೋ, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾರೋ. ನಾವು ಮುನಿಗಳನ್ನ ನೋಡ್ತೀವಿ, ಆ ಮುನಿಗಳ ಮುಂದೆ ಎಲ್ಲರೂ ಏನಾಗ್ತಾರ ಅಂದ್ರೆ ಸಮಾನರು ಇರ್ತಾರೋ. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಲ್ಲ, ಯಾರು ಬಡವನಲ್ಲ, ಯಾರು ಶ್ರೀಮಂತನಲ್ಲ, ಎಲ್ಲರಲ್ಲಿ ಕೂಡ ಏನ್ ಮಾಡ್ತಾರೋ ಸಮಾನತೆಯನ್ನ ತೋರಿಸ್ಕೊಡ್ತಾರೋ. ಈ ಸಮಾನತೆ ಭಾವ ಯಾರಲ್ಲಿ ಬರ್ತದ ಅಂದ್ರ ಶುಕ್ಲಲೇಶೆಯನ್ನು ಹೊಂದಿದವರಲ್ಲಿ ಮಾತ್ರ ಈ ಭಾವನೆ ಉತ್ಪನ್ನ ಆಗ್ತದ. ಈ ರೀತಿಯಾಗಿ ನಿನ್ನೇನ್ ಮಾಡಿದ್ರಿ ನೀವು ಷಟ್ಲೇಶ 6 ಲೇಶಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ. ಇವತ್ತು ಮುಂದೆ ಬರೋದು ಯಾವುದು ಅಂದ್ರೆ ತೀರ್ಥಂಕರ ಪಾರ್ಶ್ವನಾಥರ ಭಗವಾನರ ಜೀವನ ಚರಿತ್ರೆಯ ಬಗ್ಗೆ ನಾವು ಇವತ್ತ ನೋಡೋದೈತಿ. ಪಾರ್ಶ್ವನಾಥ 24 ತೀರ್ಥಂಕರಗಳು ಆಗಿ ಹೋಗಿದರು. ಅದರಲ್ಲಿ ಇವರು 23ನೇ ತೀರ್ಥಂಕರರಾದ ಪಾರ್ಶ್ವನಾಥ ಭಗವಾನರ ಬಗ್ಗೆ ಅವರ ಜೀವನದ ಬಗ್ಗೆ ಇವತ್ತಿನ ಪಾಠದಲ್ಲಿ ತಿಳ್ಕೋದಿದೆ. ಸ್ವಲ್ಪ ಓದೋಣ, ಆಮೇಲೆ ಅದರ ವಿಶ್ಲೇಷಣೆ ಮಾಡೋಣ. ಪೋದನಪುರದ ರಾಜ ಅರವಿಂದ ಮಹಾರಾಜನಿಗೆ ಕಮಟ ಮತ್ತು ಮರುಭೂತಿ ಎಂಬ 2 ಮಂತ್ರಿಗಳಿದ್ರು. ಇಬ್ಬರು ಸ್ವಂತ ಸಹೋದರರಾಗಿದ್ದರು, ಸ್ವಭಾವದಲ್ಲಿ ಅಮೃತ ವಿಷದಂತಿದ್ದರು. ಏನ್ ಹೇಳ್ತಾರಪ್ಪ ಅಂದ್ರ ಪೋದನಪುರ ಎಂಬ ರಾಜ ಅರವಿಂದ ಇದ್ದ. ಆ
ಅರವಿಂದ ಮಹಾರಾಜ ಏನ್ ಮಾಡ್ತಾನೋ ಅವನಿಗೆ 2 ಜನ ಮಂತ್ರಿಗಳಿದ್ರು. ಯಾರ್ಯಾರ? ಕಮಟ ಮತ್ತ ಮರುಭೂತಿ ಎಂಬ 2 ಮಂತ್ರಿಗಳಿದ್ರು. ಇವರು ಇಬ್ರು ಏನಾಗಿದ್ರಂದ್ರೆ ಸಹೋದರರು, ಅಣ್ಣ ತಮ್ಮಂದಾಗಿದ್ರು ಕೂಡ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅವರ ಸ್ವಭಾವ ಹೆಂಗಿತ್ತು ಅಂದ್ರ ವಿಷ ಮತ್ತು ಅಮೃತ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಅವರ ಸ್ವಭಾವ ಇತ್ತು. ಒಮ್ಮೆ ಮರುಭೂತಿಯು ರಾಜ್ಯ ಕಾರ್ಯಕ್ಕಾಗಿ ದೂರ ಹೋಗಿರುವ ಸಮಯದಲ್ಲಿ ಇವ ಮರುಭೂತಿ ಎಂಬ ಈ ಮಂತ್ರಿ ಇದ್ದಲ್ಲ, ಈ ಮಂತ್ರಿ ಏನ್ ಮಾಡ್ತಾನು, ಒಂದು ರಾಜ್ಯದ ಕಾರ್ಯಕ್ಕಾಗಿ, ರಾಜ್ಯದ ಮಂತ್ರಿ ಇದ್ರ ಕಾರಣ ಅವ್ರು ಏನ್ ಮಾಡ್ತಾರು, ರಾಜ್ಯಕ್ಕಾಗಿ ಹೊರಗಡೆ ಹೋಗ್ಬೇಕಾಗ್ತದ. ಅಂತ ಸಮಯದಲ್ಲಿ ಏನ್ ಮಾಡ್ತಾರು ಅವ್ರ ಅದು ಹೋಗಿರುವ ವಿಷಯ ಯಾರಿಗ್ ತಿಳಿತದ ಅಂದ್ರೆ ಕಮಟನಿಗೆ ತಿಳಿದು ಬರ್ತದ. ಆ ಕಮಟ ಇದ್ದವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಮರುಭೂತಿಯ ಹೆಂಡತಿಯನ್ನ ಬಳಿ ಬಂದು ವ್ಯಭಿಚಾರ ಮಾಡಲು ಪ್ರಯತ್ನ ಮಾಡ್ತಾನು. ಯಾರ? ಕಮಟಿಲ್ಕ ಮರುಭೂತಿಯ ಹೆಂಡತಿಯನ್ನ ಅಥವಾ ತನ್ನ ಸಹೋದರರಾದ ಮರುಭೂತಿಯ ಹೆಂಡತಿಯನ್ನ ಏನ್ ಮಾಡ್ತಾನೋ ಅವನ ಮೇಲೆ ವ್ಯಭಿಚಾರವನ್ನ ಮಾಡ್ಲಿಕ್ಕೆ ಬರ್ತಾನೋ, ಪ್ರಯತ್ನ ಮಾಡ್ತಾನೋ. ಅಂತ ಸಮಯದಲ್ಲಿ ಏನಾಗ್ತೈತಿ, ಅರವಿಂದ ರಾಜನಿಗೆ ಗೊತ್ತಾಗ್ತದ. ಆ ಗೊತ್ತಾದ ನಂತರ ಅವನ ಏನ್ ಮಾಡ್ತಾನಪ್ಪ ಅಂದ್ರ ಕಮಟನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿಬಿಡ್ತಾನು. ಯಾರನ್ನ ಬಹಿಷ್ಕಾರ ಮಾಡ್ತಾನು? ಕಮಟನನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿಬಿಡ್ತಾನು. ಆಗ ಕಮಟನು ಅವಮಾನದಿಂದ ಕುಪಿತನಾಗಿ ಯಾವುದೋ ಒಂದು ತಪಸ್ವಿಯ ಆಶ್ರಮಕ್ಕೆ ಹೋಗಿ ಕೈಯಲ್ಲಿ ಬಂಡೆಯನ್ನು ಎತ್ತಿ ಹಿಡಿದು ತಪವನ್ನು ಮಾಡತೊಡಗಿದನು. ಏನ್ ಮಾಡ್ತಾನಪ್ಪ ಅಂದ್ರ ಅವನಿಗೆ ಕಮಟನಿಗೆ ಏನಾಗ್ತದ, ರಾಜ್ಯದಿಂದ ಹೊರಗೆ ತೆಗೆದಾಗ ಏನಾಗ್ತೈತಿ, ಅವನಿಗೆ ಕೋಪ ಆಗ್ತದ, ಅವಮಾನ ಆಗ್ತದ. ಈಗ ಯಾರಾದ್ರೂ ರಾಜ್ಯದಿಂದ ಹೊರಗಡೆ ತೆಗೆದ್ರ ಅವ್ರಿಗೆ ಅವಮಾನ ಆಗ್ತದ. ಕೆಟ್ಟ ಕಾರ್ಯಗಳನ್ನ ಮಾಡಿದಾಗ ರಾಜ ಏನ್ ಮಾಡ್ತಾನೋ ಅವ್ರನ್ನ ರಾಜ್ಯದಿಂದ ಬಹಿಷ್ಕಾರ ಹಾಕಿ ಬಿಡ್ತಾನೋ. ಆ ಬಹಿಷ್ಕಾರವನ್ನ ಹಾಕಿದಾಗ ಕಮಟನಿಗೆ ಏನಾಗಂಗಿಲ್ಲ, ಅವಮಾನ ಆಗ್ತದ. ಅವಮಾನ ಆದ ನಂತರ ಅವ ಏನ್ ಮಾಡ್ತಾನಪ್ಪ ಅಂದ್ರ ಯಾವ್ದಾದ್ರು ಒಂದ ತಪಸ್ವಿಯ ಆಶ್ರಮಕ್ಕೆ ಹೋಗಿ ಏನ್ ಮಾಡ್ತಾನು, ಕೈಯಲ್ಲಿ ಏನ್ ಮಾಡ್ತಾನು, ಬಂಡೆಯನ್ನು ತೆಗೆದುಕೊಂಡು ಏನ್ ಮಾಡ್ತಾನು, ಕೂತಪವನ್ನ ಮಾಡಕ್ಕ ತೊಡಗುತ್ತಾನು. ಆಮೇಲೆ ಮರುಭೂತಿ ರಾಜ್ಯ ಕಾರ್ಯದಿಂದ ಬರುತ್ತಲೇ ವಿಷಯ ತಿಳಿದು ಭಾತೃ ವಾತ್ಸಲ್ಯದಿಂದ ತಮ್ಮನನ್ನು ಮರಳಿ ಕರೆತರಲು ಬಂದನು. ಏನ್ ಮಾಡ್ತಾನು, ಮರುಭೂತಿ ಎಷ್ಟಾದ್ರೂ ರಾಜ್ಯ ಕಾರ್ಯದಿಂದ ಬರ್ತಾನು ಮನೆಗೆ. ಬಂದ ನಂತರ ಅವನಿಗೆ ಏನಾಗ್ತೈತಿ, ವಿಷಯ ತಿಳಿತದ. ತಿಳಿದ ನಂತರ ಅವ ಏನಾದ್ರ ಮತ್ತ ಅವನ ಹತ್ರ ಏನಾಗಿತ್ತು, ಪ್ರೀತಿ ವಾತ್ಸಲ್ಯದಿಂದ ಕೂಡಿರುವಂತ ತಮ್ಮನನ್ನ ಮತ್ತೇನ್ ಮಾಡ್ತಾನು, ಮನೆಗೆ ಕರೆತರ ಸಂಬಂಧ ಹೋಗ್ತಾನೋ. ಅಂತ ಸಮಯದಲ್ಲಿ ಆದರೆ ಕಮಟನಿಗೆ ಅವನನ್ನು ನೋಡುತ್ತಲೇ ಕ್ರೋಧದಿಂದ ಅವನ ತಲೆಯ ಮೇಲೆ ಬಂಡೆಯನ್ನು ಎತ್ತಿ ಹಾಕಿ ಅವನನ್ನು ಸಾಯಿಸಿಯೇ ಬಿಟ್ಟನು. ಇವ ಏನಾಗ್ತಾನು, ಮರುಭೂತಿ ಇದ್ದವನ ರಾಜಕಾರ್ಯದಿಂದ ಬಂದ ನಂತರ ಅವ ಏನ್ ಮಾಡ್ತಾನು, ತನ್ನ ತಮ್ಮನನ್ನ ಕರೀಕ್ ಹೋಗ್ತಾನು. ಆ ಕರೀಕ್ ಹೋದಂತ ಸಮಯದಲ್ಲಿ ಏನ್ ಮಾಡ್ತಾನು, ಕಮಟನಿಗೆ ಅವನ್ನ ನೋಡಿದ ನಂತರ ಎಷ್ಟು ಕೋಪ ಬಂದಿರ್ತದಂದ್ರ ಬಹಳಷ್ಟು ಕೋಪ ಬರ್ತದ. ಆ ಕೋಪ ಬಂದ ಸಮಯದಲ್ಲಿ ಅವ ಏನ್ ಮಾಡ್ತಾನಪ್ಪ ಅಂದ್ರ ತಮ್ಮ ಅಣ್ಣನನ್ನ ಏನ್ ಮಾಡ್ತಾನು, ಆ ಬಂಡೆದಿಂದ ಏನ್ ಮಾಡ್ತಾನು, ಎತ್ತಿ ಹಾಕಿ ಅವನ ಅದ ಸ್ಥಳದಲ್ಲಿ ಸಾಯಿಸಿ ಬಿಡ್ತಾನು. ಮರುಭೂತಿ ಆನೆಯಾಗಿ ಜನ್ಮ ತಾಳಿದನು. ಈ ಮರುಭೂತಿ ಅನ್ನೋನು ಏನ್ ಮಾಡ್ತಾನು, ಅವನ ಸಹೋದರ ಏನಾಗ್ತಾನಪ್ಪ ಅಂದ್ರ ಆನೆಯ ಜನ್ಮ ತಾತನು, ಆನೆಯಾಗಿ ಹುಟ್ಟಿತನು. ಆಮೇಲೆ ಅರವಿಂದ ಮಹಾರಾಜನು ಮುನಿಯಾಗಿ ಸಂಘ ಸಹಿತ ವಿಹಾರ ಮಾಡುತ್ತಾ ಬರುವ ಮಾರ್ಗದಲ್ಲಿ ಆನೆಯು ಉಪದ್ರವ ಕೊಡುತ್ತಾ ಅಲ್ಲಿಗೆ ಬಂದಿತು. ಏನ್ ಮಾಡ್ತಾನು, ಅರವಿಂದ ಏನಿದನು, ಮಹಾರಾಜ ಇದನು. ಮಹಾರಾಜ ಯಾವ ಊರದ ರಾಜ ಇದ್ದಂದ್ರ ಓದನಪುರದ ರಾಜ ಇದ್ದ. ಆ ರಾಜ ಮುಂದೆ ಏನ್ ಮಾಡ್ತಾನಂದ್ರ ಮುನಿ ಆಗ್ತಾನು. ಮುನಿಯಾಗಿ ಸಂಘ ಸಹಿತ ಏನ್ ಮಾಡ್ತಾನು, ವಿಹಾರ ಮಾಡ್ತಿರ್ತಾರೋ. ಅಂತ ಸಮಯದಲ್ಲಿ ಏನಾಗ್ತದಂದ್ರ ಅಂತ ಬರುವ ಮುನಿಗಳು ಆ ಬರುವಂತ ಮಾರ್ಗದಲ್ಲಿ ಆ ದಾರಿಯಲ್ಲಿ ಏನಾಗ್ತದಂದ್ರ
ಆನೆ ಸಿಗ್ತದ. ಈ ಆನೆ ಅನ್ನೋ ವ್ಯಕ್ತಿ ಯಾರಪ್ಪ ಅಂದ್ರ ಮರಭೂತಿ. ಇವನು ಏನಾಗ್ತಾನೋ ಆನೆಯಾಗಿ ಜನ್ಮ ತಾತನು. ಆ ಆನೆಯು ಉಪದ್ರವ ಕೊಡುತ್ತಾ ಅಲ್ಲಿಗೆ ಬಂದಿತು. ಉಪದ್ರವ ಕೊಡ್ತಾ ಎಲ್ಲಿ ಬಂದಿತ್ತಂದ್ರ ಮುನಿಗಳು ವಿಹಾರ ಮಾಡುವಂತ ಮಾರ್ಗದಲ್ಲಿ ಬಂದಿತು. ಆದರೆ ಮುನಿಗಳನ್ನು ನೋಡುತ್ತಲೇ ಜಾತಿ ಸ್ಮರಣೆಯಿಂದ ಶಾಂತವಾಯಿತು. ಏನ್ ಹೇಳ್ತಾರು, ಮುನಿಗಳನ್ನ ನೋಡ್ತಾ ನೋಡ್ತಾ ಆನೆಗೆ ಏನಾಗ್ತದ ಅಂದ್ರ ಜಾತಿ ಸ್ಮರಣ ಆಗ್ತದ. ಆ ಜಾತಿ ಸ್ಮರಣದಿಂದ ಏನಾಗ್ತದ, ಹಿಂದೆ ಆಗಿರುವಂತ ಘಟನೆಗಳನ್ನ ನೋಡಿ ಏನಾಗ್ತದ, ಅವಂಗ ನೆನಪಿಗೆ ಬರ್ತದ. ನೆನಪಿಗೆ ಬಂದ ಏನಾಗ್ತದಿ, ಶಾಂತ ಆಗ್ತದ. ಮುನಿಗಳ ಉಪದೇಶವನ್ನು ಕೇಳಿ ಸಮ್ಯಕ್ತ್ವ ಮತ್ತು ಪಂಚ ಅನುವ್ರತಗಳನ್ನ ಗ್ರಹಣೆ ಮಾಡಿತು. ಏನ್ ಮಾಡ್ತದ, ಮುನಿಗಳು ಏನ್ ಮಾಡ್ತಾರೋ ಆನೆಗೆ ಉಪದೇಶ ನೀಡ್ತಾರೋ. ಆ ಆನೆಗೆ ಉಪದೇಶವನ್ನ ನೀಡಿದಾಗ ಆನೆ ಏನ್ ಮಾಡ್ತದ, ಸಮ್ಯಕ್ತ ಮತ್ತ ಪಂಚ ಅನವೃತಗಳನ್ನ ಏನ್ ಮಾಡ್ತದ, ಗ್ರಹಣೆ ಮಾಡ್ತದ. ಆ ಗ್ರಹಣೆ ಮಾಡಿದ ನಂತರ ಕಮಟನ ಜೀವ ಏನಾಗ್ತದ, ಸತ್ತು ಸರ್ಪವಾಗ್ತದ. ಕಮಟ ಏನಾಗ್ತಾನ, ಇಲ್ಲಿ ಹಾವಾಗ್ತಾನ. ಮರುಭೂತಿ ಅನ್ನೋನ ಆನೆ ಆಗ್ತಾನ. ಈ ಕಮಟ ಸರ್ಪವಾಗಿತ್ತು. ಒಂದು ದಿನ ಆನೆಯು ಹುಲ್ಲನ್ನು ತಿಂದು ನದಿಗೆ ನೀರನ್ನು ಕುಡಿಯಲು ಇಳಿದಾಗ ಕೇಸರಿಗೆ ಸಿಲುಕಿತು. ಆಗ ಅಲ್ಲೇ ಇದ್ದ ಕಮಟನ ಜೀವವಾಗಿದ್ದ ಹಾವು ಹಿಂದಿನ ದ್ವೇಷದಿಂದಲೇ ಬಂದು ಕಚ್ಚಿ ಸಾಯಿಸಿತು. ಏನಾಗ್ತೈತಿ, ಒಂದು ದಿನ ಆನೆ ಏನ್ ಮಾಡ್ತದ, ಹುಲ್ಲನ್ನ ತಿನ್ಲಿಕ್ಕೆ ಹೋಗ್ತದ. ಹುಲ್ಲು ತಿಂದು ನದಿಗೆ ಏನ್ ಮಾಡ್ತದ, ನೀರ್ ಕುಡಿಲಿಕ್ಕೆ ಹೋಗ್ತದ. ಅಂತ ಸಮಯದಲ್ಲಿ ಏನಾಗ್ತದ, ಕುಡಿಯಲು ಕೇಸರಿಗೆ ಇಳಿತದ. ಸಿಲುಕಿ ಏನಾಗ್ತದ, ಅಲ್ಲೇ ಏನಾಗ್ತತಿ, ಕಾಲಿಗೆ ಕಮಟ ಏನಾಗ್ತಾನೋ ಹಾವಾಗಿರ್ತಾನೋ. ಆ ಹಿಂದಿನ ದ್ವೇಷದಿಂದ ಏನ್ ಮಾಡ್ತದ, ಹಾವಿದ್ದ ಆನೆಗೆ ಕಚ್ಚಿ ಬಿಡ್ತದ. ಕಚ್ಚಿದ ನಂತರ ಆನೆ ಅಲ್ಲೇ ಸತ್ತು ಹೋಗ್ತದ. ಆದರೆ ಪಂಚ ನಮಸ್ಕಾರವನ್ನು ಜಪಿಸುತ್ತಾ ಸತ್ತಿದ್ದರಿಂದ ಆ ಜೀವ ಸ್ವರ್ಗದಲ್ಲಿ ದೇವತೆ ಆಯ್ತು. ಇದೇನ ನಮೋಕಾರದ ಮಂತ್ರ ಎಷ್ಟು ಮಹಿಮೆ ಇದೆ ಅಂತಂದ್ರ, ಬಹಳ ನಮೋಕಾರದ ಮಂತ್ರ ಮಹಾತ್ಮೆ ಅದ. ಅದ್ರ ಬಗ್ಗೆ ನಾವು ಎಂಥ ಸಮಯದಲ್ಲಿ ಎಲ್ಲೇ ಇರಲಿ, ಎಂಥ ಸಮಯಲ್ಲೇ ಇರಲಿ, ನಾವು ನಮೋಕಾರ ಮಂತ್ರವನ್ನ ಜಪಿಸ್ತಾ ಇರ್ಬೇಕು. ಆ ಜಪಿಸುವಂತ ಸಮಯದಲ್ಲಿ ಏನಾಗ್ತದ, ನಮ್ಮ ಕಷ್ಟಗಳು ಕೂಡ ದೂರ ಆಗ್ತವ. ಅದಕ್ಕೆ ಏನಾಗ್ತದ, ಪಂಚ ನಮಸ್ಕಾರವನ್ನ, ನಮೋಕಾರ ಮಂತ್ರವನ್ನ ಆನೆ ಜಪಿಸ್ತಾ ಇರ್ತದ. ಆ ಜಪಿಸೋದ್ರಿಂದ ಅದು ಆನೆ ಎಲ್ಲಿ ಹೋಗ್ತದಪ್ಪ ಅಂದ್ರ ಸತ್ತು ಸ್ವರ್ಗದಲ್ಲಿ ದೇವತೆ ಆಗ್ತದ. ಆಮೇಲೆ ಸರ್ಪ ಸತ್ತು ನರಕದಲ್ಲಿ ಹೋಗಿ ಹುಟ್ಟಿತು. ಸರ್ಪ ಎಲ್ಲಿ ಹೋಗ್ತದ ಅಂದ್ರ ನರಕಕ್ಕೆ ಹೋಗ್ತದ. ಆನೆ ಸತ್ತ ಸ್ವರ್ಗಕ್ಕೆ ಹೋಗ್ತದ. ಇದು ಎಲ್ಲಿಂದ ಹೋಯ್ತಪ್ಪ ಅಂದ್ರ ಓದನಪುರದ ರಾಜ ಅರವಿಂದನಿಂದ ಹಿಡಿದು ಮರುಭೂತಿ ಅವನ ಆಶ್ರಮದಲ್ಲಿ ಯಾರ್ಯಾರಿದ್ರು, ಯಾವ ಮಂತ್ರಿಗಳಿದ್ರು, ಮರುಭೂತಿ ಮತ್ತ ಕಮಟ ಇವ್ರಿಬ್ರು ಅಣ್ಣ ತಮ್ಮ ಇದ್ರು. ಆಮೇಲೆ ಅವ್ರ ಸತ್ತ ಎಲ್ಲಿ ಹೋಗ್ತಾರು, ಒಬ್ರ ಸ್ವರ್ಗದಲ್ಲಿ, ಮರುಭೂತಿ ಇದ್ದವನ ಸ್ವರ್ಗದಲ್ಲಿ ಹೋಗ್ತಾನು. ಆಮೇಲೆ ಕಮಟ ಇದ್ದವನ ಸತ್ತ ಮತ್ತೆ ಎಲ್ಲಿ ಹೋಗ್ತಾನು, ನರಕಕ್ಕ ಹೋಗ್ಬಿಡ್ತಾನು. ಆನೆ ಜೀವ ಸ್ವರ್ಗದಲ್ಲಿ ದೇವತೆಯಾಗಿದ್ದು ಆಯು ಮುಗಿದ ಮೇಲೆ ರಶ್ಮಿ ವೇಗ ರಾಜನಾಗಿ ಜನ್ಮ ತಳೆಯಿತು. ಏನಾಗ್ತೈತಿ, ಆನೆ ಸ್ವರ್ಗದಲ್ಲಿ ಹೋಗಿ ಏನ್ ಮಾಡ್ತದ ಅಂದ್ರ ದೇವತೆಯಾಗಿ, ಆಮೇಲೆ ದೇವತೆ ಆದ ನಂತರ ಎಷ್ಟು ಆಯು ಕಟ್ಕೊಂಡಿರ್ತೈತಿ, ಆ ಆಯು ಇಲ್ಲಂದ್ರ ಮುಗಿದ್ ಬಿಡ್ತದ. ಆ ಮುಗಿದ ನಂತರ ರಶ್ಮಿ ವೇಗ ರಾಜನಾಗಿ ಜನ್ಮ ಆಗಿ ತಳೆಯಿತು. ಇಲ್ಲಿಯೂ ಮುನಿಯಾಗಿ ಆಯು ಮುಗಿದ ನಂತರ ಸ್ವರ್ಗದಲ್ಲಿ ಜನಿಸಿ ಅಲ್ಲಿಯ ಆಯು ಮುಗಿದ ಮೇಲೆ ಅಲ್ಲಿಂದ ಬಂದು ಇಲ್ಲೇನ್ ಹೇಳ್ತಾರಪ್ಪ ಅಂದ್ರ ಮರುಭೂತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಮುನಿ ಆಯ್ತು. ಮುನಿ ಆಯು ಮುಗಿದ ನಂತರ ಸ್ವರ್ಗದಾಗ ಜನಿಸಿ ಮತ್ತ ಅಲ್ಲಿ ಆಯು ಮುಗಿದ ನಂತರ ಅಲ್ಲಿಂದ ಮತ್ತೆ ಎಲ್ಲಿ ಬರ್ತದ, ವಜ್ರನಾಭಿ ಚಕ್ರವರ್ತಿ ಆಗ್ತಾನು. ಯಾರ, ಮರುಭೂತಿ ಚಕ್ರವರ್ತಿ ಆದ ನಂತರ ಅಲ್ಲಿಂದ ಮತ್ತೆ ದೀಕ್ಷೆ ಸ್ವೀಕರಿಸಿ ಧ್ಯಾನದಲ್ಲಿದ್ದಾಗ ಕಮಟನ ಜೀವ ಬೇಟೆಗಾರನಾಗಿದ್ದನು. ಅಲ್ಲೇನ್ ಮಾಡ್ತಾನು, ವಜ್ರನಾಭಿ ಚಕ್ರವರ್ತಿ ಆಗ್ತಾನು. ಚಕ್ರವರ್ತಿ ಆದ ನಂತರ ಮತ್ತೇನ್ ಮಾಡ್ತಾನು,
ದೀಕ್ಷೆಯನ್ನ ಸ್ವೀಕಾರ ಮಾಡ್ತಾನೋ. ಸ್ವೀಕಾರ ಮಾಡಿದಾಗ ಧ್ಯಾನದಲ್ಲಿ ಇದ್ದಾಗ ಮತ್ತೇನ್ ಮಾಡ್ತಾನೋ, ಕಮಟ ಅನ್ನೋ ಜೀವ ಏನಾಗ್ತದ, ಬೇಟೆಗಾರನಾಗಿ ಜನ್ಮ ತಾತನ. ಬೇಟೆಗಾರನಾಗಿ ಜನ್ಮ ತಾಳಿ ಮತ್ತೆ ಅಲ್ಲಿಯೂ ಕೂಡ ಏನ್ ಮಾಡ್ತಾನೋ, ಉಪಸರ್ಗವನ್ನ ಕೊಡ್ತಾನೋ, ತ್ರಾಸವನ್ನ ಕೊಟ್ಟು ಬಿಡ್ತಾನೋ, ಕಷ್ಟಗಳನ್ನ ಕೊಡ್ತಾನೋ. ಆ ಕೊಟ್ಟ ನಂತರ ವಜ್ರ ನಾವೇ ಜೀವ ಮತ್ತು ಸತ್ತೇನಾಗ್ತದಪ್ಪ ಅಂದ್ರೆ ಗ್ರೈವೇಕದಲ್ಲಿ ಸತ್ತು ಗ್ರೈವೇಕದಲ್ಲಿ ಜನ್ಮ ತಾಳ್ತದ. ಅಲ್ಲಿಂದ ಬಂದು ಆನಂದ ಎಂಬ ಹೆಸರಿನ ಮಂಡಲೇಶ್ವರ ರಾಜನಾದನು. ಅಲ್ಲಿಂದ ಬಂದೇನಾಗ್ತಾನೋ, ಮಂಡಲೇಶ್ವರ ಆನಂದ ಎಂಬ ಹೆಸರಿನಿಂದ ಮಂಡಲೇಶ್ವರ ರಾಜನಾಗ್ತಾನೋ. ಮತ್ತು ಪುನಃ ಏನ್ ಮಾಡ್ತಾನೋ, ಜಿನ ದೀಕ್ಷೆಯನ್ನ ತೆಗೆದುಕೊಂಡ 16 ಕಾರಣ 16 ಭಾವನೆಗಳನ್ನ ಏನ್ ಮಾಡ್ತಾನೋ ಭಾವಿಸಿ ತೀರ್ಥಂಕರರ ಪ್ರಕೃತಿಯನ್ನ ಕಟ್ಟಿಕೊಂಡ ಏನ್ ಮಾಡ್ತಾನೋ, ಸಮಾಧಿ ಪೂರ್ವಕ ಮರಣವನ್ನು ಹೊಂದಿ 16ನೇ ಸ್ವರ್ಗದಲ್ಲಿ ಇಂದ್ರ ಪದವಿಯನ್ನು ಪಡೆದನು. ಏನ್ ಮಾಡ್ತಾನೋ, 16ನೇ ಸ್ವರ್ಗದಾಗ ಏನ್ ಮಾಡ್ತಾನಪ್ಪ ಅಂದ್ರ ಇಂದ್ರದ ಪದವಿಯನ್ನ ಪಡೆದುಕೊಳ್ತಾನೋ. ಯಾವ ಜೀವ ಮರುಭೂತಿ ಎಂಬ ಜೀವ ಏನೇನಾಗ್ತಾನೋ, ಅವ ಎಷ್ಟು ಸಹನ ಶಕ್ತಿಯನ್ನ ಅನುಭವಿಸಿದನ್ ನೋಡ್ರಿ. ನಮಗ್ ಜರ ಏನ್ರ ಆಯ್ತು ಅಂದ್ರ ಕಷ್ಟ ಬತ್ತು ಅಂದ್ರ ಅಯ್ಯೋ ದೇವ್ರಿ ಇಷ್ಟು ಧರ್ಮ ಮಾಡ್ತೇನು ಮತ್ತಿಷ್ಟು ಕಷ್ಟಗೋ ಬರ್ತಾವಲ್ಲ ಅಂತಂದ ಹಿಂಗ ವಿಚಾರ ಮಾಡಿ ಏನ್ ಮಾಡ್ತೀರಿ, ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂದ್ರ ಧರ್ಮವನ್ನ ಬಿಡ್ತಾರು, ಮನೆಯಲ್ಲಿ ಕೂಳ್ತಾರು. ಧರ್ಮ ಮಾಡಿದ್ರೆ ಏನ್ ಮಾಡ್ತಾರು, ಧರ್ಮ ಮಾಡ್ರೂ ನಮಗ್ ಕಷ್ಟ ಬರತಾವು. ಯಾರು ಧರ್ಮ ಮಾಡಿಲ್ಲ ಅವ್ರಿಗೆ ಎಷ್ಟು ಕಷ್ಟ ಇಲ್ಲ, ನಾವು ಎಷ್ಟು ಧರ್ಮ ಎಲ್ಲ ಮಾಡಾತೀವಿ, ನಮಗ್ ಯಾಕೆ ಎಷ್ಟು ಕಷ್ಟ ಬರ್ತಾವು. ಯಾಕೆ ಬರ್ತಾವ ಅಂದ್ರೆ ನಾವು ಹೋದ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳನ್ನ ನಾವು ಕಡಿ ಸಂಬಂಧ ಈ ಜನ್ಮದಾಗ ಏನ್ ಮಾಡ್ತೀವಿ, ಧರ್ಮ ಮಾಡ್ತಿರ್ತೀವಿ. ಧರ್ಮ ಮಾಡೋದ್ ಮುಂದೆ ಏನಾಗಿರ್ತಾವಪ್ಪ ಅಂದ್ರ ದೊಡ್ಡ ದೊಡ್ಡ ಕರ್ಮಗಳು ಬಂದಿರ್ತಾವು. ಆ ದೊಡ್ಡ ದೊಡ್ಡ ಕರ್ಮಗಳು ಏನಾಗ್ತಾವಪ್ಪ ಅಂದ್ರ ಹೆಚ್ಚು ಕೊಡುವಂತ ಕರ್ಮಗಳು ಏನಾಗ್ತಾವು, ಧರ್ಮ ಮಾಡೋದ್ರಿಂದ ನಮಗ ಸ್ವಲ್ಪದಲ್ಲಿ ಕೊಟ್ಟು ಹೋಗ್ತಾವ. ಆದ್ರೆ ನಾವೇನ್ ಮಾಡ್ತೀವಿ, ಧರ್ಮ ಎಷ್ಟು ಮಾಡತ್ತೀವಿ ನಮಗ ಎಷ್ಟು ಕಷ್ಟ ಬರ್ತಾವು. ಅದ್ ನಾವೇನ್ ಮಾಡಂಗಿಲ್ಲ, ಅದು ವಿಚಾರ ಮಾಡಂಗಿಲ್ಲ. ಹೋದ ಜನ್ಮದಲ್ಲಿ ನಾವು ಎಷ್ಟು ಕರ್ಮಗಳನ್ನ ಮಾಡಿದೀವಿ, ಈಗ ಧರ್ಮ ಮಾಡ್ಕತನ ನಮ್ದು ಏನಾಗೈತಿಪ್ಪ ಅಂದ್ರೆ ಇಷ್ಟ ಕಡಿಮೆ ಆಗೈತಿ, ಇಷ್ಟ ಜರಾತ್ರಾಗ ಬಂದ್ ಹೋಯ್ತು ಅಂತಂದ, ಸುಲಭದ್ರಲ್ಲಿ ಬಂದ್ ಹೋಯ್ತು ಅಂತಂದ ಈ ರೀತಿಯಾಗಿ ವಿಚಾರ ಮಾಡೋದಿಲ್ಲ. ನಾವು ವಿಚಾರ ಮಾಡುವುದು ಎಷ್ಟು ಧರ್ಮ ಮಾಡಿದ್ರು ನಮಗ ಕಷ್ಟಗಳು ಬರ್ತಾ ಇದಾವು, ಬಿಡ್ತಾ ಇಲ್ಲ ಅಂತಂದ್ ಈ ರೀತಿಯಾಗಿ ವಿಚಾರ ಮಾಡ್ತೀವಿ. ಆದ್ರ ಮರುಭೂತಿ ಏನ್ ಮಾಡಿದ್ದಪ್ಪ ಅಂದ್ರ ಆ ರೀತಿ ವಿಚಾರ ಮಾಡ್ಲಿಲ್ಲ. ಅವ ಲಾಸ್ಟಿಗೂ ಕೂಡ ಏನ್ ಮಾಡ್ಲಿಲ್ಲ, ಧರ್ಮವನ್ನ ಬಿಡ್ಲಿಲ್ಲ. ಶಾಂತಿದಿಂದ ಜಾತಿ ಸ್ಮರಣ ಆಗಿ ಏನಾಗ್ತದ ಹಂಗ ಧರ್ಮದ ಉಪದೇಶ ಸಿಕ್ಕಿ ಮತ್ತೇನಾಗ್ತಾನೋ, ದೇವನ ಆಗ್ತಾನೋ, ದೇವತೆಯಾಗಿ ಜನ್ಮ ತಾಳ್ತಾನೋ. ಆಮೇಲೆ ಚಕ್ರವರ್ತಿ ಆಗ್ತಾನೋ. ಚಕ್ರವರ್ತಿ ಆದ ನಂತರ ಕೂಡ ಜಿನ ದೀಕ್ಷೆಯನ್ನು ತೆಗೆದುಕೊಂಡ ಏನ್ ಮಾಡ್ತಾನೋ, 16 ಕಾರಣ ಭಾವನೆ 16 ಭಾವನೆಗಳನ್ನ ಜಪಿಸ್ತಾ, ಭಾವನೆಗಳನ್ನ ಸ್ಮರಣೆ ಮಾಡ್ಕೋತ ಏನ್ ಮಾಡ್ತಾನೋ, ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಳ್ತಾನೋ. ಕಟ್ಟಿಕೊಂಡ ಸಮಾಧಿ ಪೂರ್ವಕ ಏನ್ ಮಾಡ್ತಾನೋ, ಮರಣ ಮಾಡಿಕೊಳ್ತಾನೋ. ಆಮೇಲೆ ಮರಣ ಆದ ನಂತರ ಅವ ಏನ್ ಮಾಡ್ತಾನಂದ್ರ 16ನೇ ಸ್ವರ್ಗದಲ್ಲಿ ಇಂದ್ರ ಪದವಿಯನ್ನ ಪಡೆದುಕೋತಾನೋ. ಇವೇನ್ ಮಾಡ್ತಾನೋ, ಇಂದ್ರ ಅನ್ನೋ ಪದವಿಯನ್ನ ಪಡೆದುಕೋತಾನೋ. ಆಮೇಲೆ ಇಂದ್ರ ಆದ ನಂತರ ಮುಂದೆ ಏನಾಗ್ತದ ಅನ್ನೋದನ್ನ ನೋಡೋಣ. ಕಾಶಿ ದೇಶದ ಬನಾರಸ ನಗರದಲ್ಲಿ ಇಂದಿಗೆ 3000 ವರ್ಷದ ಮೊದಲು ಇಕ್ಷ್ವಾಕು ವಂಶದ ಕಶ್ಯಪ ಗೋತ್ರೀಯ ರಾಜ್ಯ ಅಶ್ವಸೇನ ಮತ್ತು ಅವನ ವಿದೂಷಿ ರಾಣಿ ವಾಮಾದೇವಿಯ ಗರ್ಭದಲ್ಲಿ ಪೌಷ ಕೃಷ್ಣ ಏಕಾದಶಿ ಎಂದು ಬಾಲಕನ ಜನನವಾಯಿತು. ಕಾಶಿ ದೇಶದ ಬನಾರಸ್ ನಗರದಲ್ಲಿ ಏನಾಗ್ತೈತಿ, ಇಂದಿಗೆ 3000 ವರ್ಷದ ಮೊದಲು ಏನಾಗ್ತೈತಿ, 3000 ವರ್ಷದ ಮೊದಲು ಇಕ್ಷ್ವಾಕು ವಂಶದ ಕಶ್ಯಪ ಗೋತ್ರಿ ಅಂತ ರಾಜ ಅಶ್ವಸೇನ ಮತ್ತು ರಾಣಿ ವಾಮಾದೇವಿ ಇವರ ಗರ್ಭದಲ್ಲಿ ಪೌಷ ಕೃಷ್ಣ ಏಕಾದಶಿದಂದು ಏನಾಗ್ತೈತಿ, ಬಾಲಕನ ಜನ್ಮ ಆಗ್ತದ. ಆ ಬಾಲಕನ ಜನ್ಮ ಆದ ನಂತರ ಇಂದ್ರ ಬಂದು ಏನ್ ಮಾಡ್ತಾನೋ, ಸುಮೇರು ಪರ್ವತಕ್ಕೆ ಜಿನ ಶಿಶುವನ್ನ ಕರೆದುಕೊಂಡು ಹೋಗಿ
ಜನ್ಮಾಭಿಷೇಕವನ್ನು ಮಾಡಿ ತೀರ್ಥಂಕರ ಬಾಲಕನಿಗೆ ಪಾರ್ಶ್ವನಾಥ ಎಂಬ ಹೆಸರನ್ನು ಇಟ್ಟನು. ಏನ್ ಮಾಡ್ತಾರೋ, ಕಾಶಿ ದೇಶದಾಗ ಬನಾರಸ್ ನಗರದಲ್ಲಿ 3000 ವರ್ಷದ ಮೊದಲು ಏನಾಗುತ್ತದ, ಇಕ್ಷಾಕು ವಂಶದಾಗ ಕಶ್ಯಪ ಗೋತ್ರಿ ರಾಜನಿಗೆ ಏನಾಗ್ತಾರ, ಅಶ್ವಸೇನ ಮತ್ತ ವಾಮದೇವಿಯ ಗರ್ಭದಲ್ಲಿ ಏನ್ ಮಾಡ್ತಾರೋ ಗರ್ಭಕ್ಕೆ ಬಂದ ಬಾಲಕನಾಗಿ ಜನ್ಮ ತಾತರು. ಆ ಜನ್ಮ ತಾಯ್ದ ನಂತರ ಇಂದ್ರ ಸೌಧರ್ಮೇಂದ್ರ ಬಂದ್ ಏನ್ ಮಾಡ್ತಾನೋ, ಅವನ ಸುಮೇರು ಪರ್ವತಕ್ಕೆ ಆ ಬಾಲಕನನ್ನ ಏನ್ ಮಾಡ್ತಾನೋ ಸುಮೇರು ಪರ್ವತಕ್ಕ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತಾರೋ ಜನ್ಮಾಭಿಷೇಕವನ್ನು ಮಾಡಿ ತೀರ್ಥಂಕರ ಬಾಲಕನಿಗೆ ಪಾರ್ಶ್ವನಾಥ ಎಂಬ ಹೆಸರನ್ನ ಇಡ್ತಾನೋ. ಇವನ ಶರೀರದ ಬಣ್ಣ ಮರಕತ ಮಣಿಯಂತೆ ಹಸಿರಾಗಿತ್ತು. ಇವ್ರ ಶರೀರ ಯಾವ್ದಿತ್ತಪ್ಪ ಅಂದ್ರ ಪಾರ್ಶ್ವನಾಥ ಜಿನನ ಬಣ್ಣ ಯಾವ ರೀತಿ ಇತ್ತಂದ್ರ ಮರಕತ ಮಣಿಯಂತೆ, ಯಾವ ರೀತಿ ಮರಕತ ಮಣಿಯಂತೆ ಹಸರಾಗಿತ್ತು. ಎತ್ತರ ಎಷ್ಟಿತ್ತು, 9 ಮೊಳ ಇತ್ತು. ಆ ಬಾಲಕನ ಎತ್ತರ ಅಂದ್ರ ಮುಂದೆ ದೊಡ್ಡವನಾದ ನಂತರ ಅವರ ಎತ್ತರ ಎಷ್ಟಿತ್ತಪ್ಪ ಅಂದ್ರ 9 ಮೊಳ ಇತ್ತು. ಆಯುಷ್ಯ ಎಷ್ಟಿತ್ತು ಅಂದ್ರ 100 ವರ್ಷ ಆಯುಷ್ಯ ಇತ್ತು. ಪಾರ್ಶ್ವನಾಥರು ಹುಟ್ಟಿನಿಂದಲೇ ಮತಿ ಶ್ರುತ ಅವಧಿ ಜ್ಞಾನ ಸಂಪನ್ನರಾಗಿದ್ದರು. ಆ ಜಿನ ಬಾಲಕನಿಗೆ ಏನಾಗಿತ್ತಪ್ಪ ಅಂದ್ರ ಮತಿ ಶ್ರುತ ಮತ್ತು ಅವಧಿ ಜ್ಞಾನ, ಈ 3ರಿಂದ ಏನಾಗಿರು ಅವರ ಸಂಪನ್ನರಾಗಿದ್ದು. ಈ 3 ಜ್ಞಾನಗಳು ಅವರಲ್ಲಿ ಇದ್ದು. ನಮ್ಮಲ್ಲಿ ಎಷ್ಟು ಜ್ಞಾನಗಳು ಇರ್ತಾವಪ್ಪ ಅಂದ್ರ ಮತಿ ಮತ್ತು ಶ್ರುತ ಜ್ಞಾನ ಅಷ್ಟ ಇವೆ. ಪ್ರತಿಭಾ ಸಂಪನ್ನರು, ಅತುಲ್ಯ ಬಲಶಾಲಿ, 108 ಶುಭ ಲಕ್ಷಣವನ್ನು ಉಳ್ಳವರಾಗಿದ್ದರು. ಆಕರ್ಷಕ ವ್ಯಕ್ತಿ ಉಳ್ಳವರಾಗಿದ್ರು. ಇವ್ರು ಹೆಂಗಿದ್ರಪ್ಪ ಅಂದ್ರ ಪಾರ್ಶ್ವನಾಥ ಬಾಲಕನು ಅಥವಾ ಮುಂದೆ ಏನಾಗ್ತಾನು ಪಾರ್ಶ್ವನಾಥ ಭಗವಾನರಾಗಿ ಏನ್ ಮಾಡ್ತಾರೋ ಅವ್ರು ಯಾವ ರೀತಿ ಇದ್ರಂದ್ರ ಪ್ರತಿಭಾ ಸಂಪನ್ನರು, ಅತುಲ್ಯ ಬಲಶಾಲಿಗಳು. ಬಲಶಾಲಿನೂ ಕೂಡ ಬಲಿಷ್ಠವಾಗಿತ್ತು. ಅವರ ಬಲ ಹೆಂಗಿತ್ತಪ್ಪ ಅಂದ್ರ ಬಲಿಷ್ಠವಾಗಿತ್ತು, ಶಕ್ತಿಶಾಲಿಗಳಿದ್ರು. ಮತ್ತು ಅವರ 108 ಶುಭ ಲಕ್ಷಣಗಳನ್ನ ಉಳ್ಳವರಾಗಿದ್ರು. ಮತ್ತ ಒಂದು ಮೂರ್ತಿ ಯಾವ ರೀತಿ ಇರ್ತೈತಲ್ಲ, ಅವರು ಆಕರ್ಷಿತ ಆಗಿರುವಂತಹ ವ್ಯಕ್ತಿತ್ವ ಯಾರ್ದಾಗಿತ್ತು ಅಂದ್ರ ಪಾರ್ಶ್ವನಾಥ ಭಗವಂತನ ಬಾಲಕನಾಗಿತ್ತು. ಬಾಲಕನು ಅವನ ಆಕರ್ಷ ಉಳ್ಳವನಾಗಿದ್ದನು ಅಂತಂದು ಕೂಡ ನಾವು ನೋಡ್ತೀವಿ. ಒಂದು ದಿನ ಪ್ರಾತಃ ಕಾಲದಲ್ಲಿ ತಮ್ಮ ಗೆಳೆಯರೊಡನೆ ವಾಯು ವಿಹಾರಕ್ಕೆ ಹೋಗುತ್ತಿರುವಾಗ ಮಾರ್ಗದಲ್ಲಿ ಅವರ ತಾತ ಅಂದ್ರೆ ತಾಯಿಯ ತಂದೆ ಸಾಧು ವೇಷದಲ್ಲಿ ಪಂಚಾಗ್ನಿ ತಪ ಮಾಡುತ್ತಿರುವುದನ್ನು ಕಂಡರು. ಏನ್ ಮಾಡ್ತಾರೋ ಹಿಂಗ ಅವ್ರೇನ್ ಮಾಡಿರ್ತಾರಂದ್ರ ವಾಯು ವಿಹಾರಕ್ಕೆ, ನಾವು ಮುಂಜಾನೆ ಎದ್ದು ಏನ್ ಮಾಡ್ತೀವಿ, ತಿರ್ಗಾಡಕ್ ಹೋಗ್ತೀವಿ ಅಥವಾ ಗೆಳೆಯರ ಜೊತೆ ಏನ್ ಮಾಡ್ತೀವಿ, ತಿರ್ಗಾಡಕ್ ಹೋಗ್ತಿರ್ತೀವಿ. ಅಂತ ಸಂದರ್ಭದಲ್ಲಿ ಅವರ ತಾಯಿಯ ತಂದೆ ತಾತ ಇದ್ದವ್ರು ಏನ್ ಮಾಡ್ತಾರ ಅಂದ್ರೆ ಸಾಧು ವೇಷದಲ್ಲಿ ಪಂಚಾಗ್ನಿ ತಪವನ್ನ ಮಾಡ್ತಿರ್ತಾರೋ. ಅದ್ನ ಯಾರು ನೋಡ್ತಾರಂದ್ರೆ ಪಾರ್ಶ್ವನಾಥ ಬಾಲಕ ನೋಡ್ತಾನೋ. ಅದರಲ್ಲಿ ಬಯಸಿದ್ದ ಒಂದು ಕೊಂಬೆಯಲ್ಲಿ ನಾಗಯುಗಲ ಜೋಡಿ ನಾಗ ಇವೆ ಎಂದು ಹೇಳಿದಾಕ್ಷಣ ಕ್ರೋಧಿತಗೊಂಡು ತಾತನು ಕೊಂಬೆಯನ್ನು ತೆಗೆದು ಸೇರಿದಾಗ ಅವು ಮರಣಾವಸ್ಥೆಯಲ್ಲಿ ಇದ್ದವು. ಏನ್ ಮಾಡ್ತಾರಪ್ಪ ಅಂದ್ರ ಅದರಲ್ಲಿ ಬಯಸಿದ್ದ ಅವ ಏನ್ ಹೇಳ್ತಾನೋ ಆ ಕೊಂಬೆಯಲ್ಲಿ ಏನಿದಾವ ಅಂದ್ರ 2 ನಾಗ ಇದಾವು, ಜೋಡಿ ನಾಗಗಳಿದಾವು. ಅವತ್ನ ಏನ್ ಮಾಡ್ಬೇಡ, ಅದು ಹೇಳಿದ ನಂತರ ಏನ್ ಮಾಡ್ತಾನೋ ಅವನ ತಾತನಿಗೆ ಏನಾಗ್ತದ, ಸಿಟ್ಟು ಬರ್ತದ. ಸಿಟ್ಟು ಬಂದಾಗ ಏನ್ ಮಾಡ್ತಾನೋ ಕೊಂಬೆ ಎಣ್ಣ ತೆಗೆದ ಸೀಳಿದಾಗ ಅವ ಏನ್ ಮಾಡ್ತಾನೋ ಆ ನಾಗಗಳು ಏನಾಗಿರ್ತಾವಪ್ಪ ಅಂದ್ರ ಮರಣದ ಅಂತಿಮ ಅವಸ್ಥೆಯಲ್ಲಿ ಇದ್ದಿರ್ತಾವು. ಆ ಅಂತಿಮ ಅವಸ್ಥೆಯಲ್ಲಿ ಏನ್ ಮಾಡ್ತಾರೋ ಪಾರ್ಶ್ವನಾಥರು ಏನ್ ಮಾಡ್ತಾರೋ ಅವರಿಗೆ ಉಪದೇಶ, ಆ 2 ನಾಗಗಳಿಗೆ ಏನ್ ಮಾಡ್ತಾರೋ ಉಪದೇಶವನ್ನ ನೀಡ್ತಾರೋ. ಆ ಉಪದೇಶವನ್ನ ಕೇಳಿ ಅವ ಸತ್ತ ಎಲ್ಲಿ ಹೋಗ್ತಾವಂದ್ರ ಸ್ವರ್ಗದಲ್ಲಿ ಧರಣೇಂದ್ರ ಮತ್ತು ಪದ್ಮಾವತಿಯಾಗಿ ಯಕ್ಷಿಣಿಯಾಗಿ ಜನ್ಮ ತಾತವು. ಮುಂದೆ ತಪಸ್ವಿಯು ಸತ್ತು ಸಂವರನೆಂಬ ಜ್ಯೋತಿಷಿ ದೇವನಾದ. ಈ ತಪಸ್ವಿ ಏನಾಗ್ತಾನೋ, ಈ ತಪಸ್ವಿ ಯಾರಂದ್ರ ಪಾರ್ಶ್ವನಾಥ ಭಗವಾನರ ತಾತ ಅಥವಾ ತಾಯಿಯ
ತಂದೆ. ಇವೇನಾಗ್ತಾನು ಸತ್ ಮುಂದೇನಾಗ್ತಾನಪ್ಪ ಅಂದ್ರ ಸಂವರ ಎಂಬ ಜ್ಯೋತಿಷಿ ದೇವನಾಗಿ ಜನ್ಮ ತಾತನು. ಮುಂದ ಯುವ ಅವಸ್ಥೆದಾಗ ಬಂದಾಗ ಯಾರ ಪಾರ್ಶ್ವನಾಥ ಭಗವಾನ್ರು ಪಾರ್ಶ್ವನಾಥ ಬಾಲಕ ಯಾವಾಗ ಯುವ ಅವಸ್ಥೆಗೆ ಬಂದಾಗ ತಂದೆ ತಾಯಿಗಳ ಏನ್ ಮಾಡ್ತಾರಂದ್ರ ಮದುವೆ ವ್ಯವಸ್ಥೆ ಬಂದಿರ್ತೈತಿ. ಅವ್ರ ಏನ್ ಹೇಳ್ತಾರು, ತಂದೆ ತಾಯಿಗಳು ಎಷ್ಟೇ ಪ್ರಯತ್ನ ಪಟ್ಟವರು ಇವರು ವಿವಾಹಕ್ಕೆ ಮದುವೆ ಮಾಡ್ಕೋಕ ಒಪ್ಪಿಗೆಯನ್ನ ನೀಡೋದಿಲ್ಲ. ಅವರು ಬಾಲಬ್ರಹ್ಮಚಾರಿಯೇ ಇದ್ದರು. ಪಾರ್ಶ್ವನಾಥ ನಾವ ನೋಡ್ತೀವಿ. ನಮ್ಮ 24 ತೀರ್ಥಂಕರದಲ್ಲಿ ಏನ್ ಮಾಡಿದರು, 5 ಜನ ತೀರ್ಥಂಕರರು ಬಾಲಬ್ರಹ್ಮಚಾರಿಯಾಗಿದ್ದರು. ಆ ಬಾಲಬ್ರಹ್ಮಚಾರಿಯಲ್ಲಿ 5 ತೀರ್ಥಂಕರಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಏನಾಗಿದ್ದರು, ಬಾಲ ಬ್ರಹ್ಮಚಾರಿ ಇದರು. ಅವರು ಏನು ಒಂದು ದಿನ ಅಯೋಧ್ಯೆಯಿಂದ ಬಂದಿದ್ದ ಒಬ್ಬ ದೂತನು ಅಶ್ವಸೇನರಿಂದ ವಿಷಯ ತಿಳಿದು ಪಾರ್ಶ್ವನಾಥರಿಗೆ ಹಿಂದಿನ ತೀರ್ಥಂಕರರ ಚರಿತ್ರೆಯನ್ನು ಹೇಳಲಾಗಿ ಇದನ್ನು ಕೇಳಿದ ಅವರು ವೈರಾಗ್ಯಪರರಾಗಿ ತಮ್ಮ 30ನೇ ವಯಸ್ಸಿನಲ್ಲಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ದಿಗಂಬರ ದೀಕ್ಷೆಯನ್ನು ಕೈಗೊಂಡರು. ಏನ್ ಮಾಡ್ತಾರು, ಒಬ್ಬ ಅಯೋಧ್ಯೆ ನಗರದಿಂದ ಏನ್ ಮಾಡ್ತಾನೋ ಒಬ್ಬ ದೂತನು ಬಂದಿರ್ತಾನೋ. ಅಶ್ವಸೇನರಿಂದ ಏನಾಗ್ತದ, ಪಾರ್ಶ್ವನಾಥರಿಗೆ ವಿಷಯ ತಿಳಿಯುತ್ತದ. ಆ ವಿಷಯ ತಿಳಿದಾಗ ಅವ್ರು ಏನ್ ಮಾಡ್ತಾರು, ಹಿಂದ ಆಗಿ ಹೋಗಿರುವಂತ ತೀರ್ಥಂಕರ ಬಗ್ಗೆ ಜೀವನ ಚರಿತ್ರೆಯನ್ನ ಹೇಳ್ತಾರು. ಆ ಹೇಳಿದ ನಂತರ ಇವರು ಕೇಳಿದ ನಂತರ ಅವ್ರಿಗೆ ಏನಾಗ್ತದ, ವೈರಾಗ್ಯದ ಭಾವನೆ ಉತ್ಪನ್ನಾಗಿ ತಮ್ಮ 30ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರು, ಗೃಹ ತ್ಯಾಗವನ್ನ ಮಾಡಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿದಂದು ಏನ್ ಮಾಡ್ತಾರು, ದಿಗಂಬರ ದೀಕ್ಷೆಯನ್ನ ಪಡೆದುಕೋತಾರು. ಯಾರ, ಪಾರ್ಶ್ವನಾಥರು. ಆಮೇಲೆ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಅಖಂಡ ಮೌನಧಾರಿಯಾಗಿ ಆತ್ಮ ಸಾಧನೆಯಲ್ಲಿ ಲೀನರಾದರು. ಏನ್ ಮಾಡ್ತಾರು, ಅಖಂಡವಾಗಿ ಒಟ್ಟ ಅವರ ಮಾತನ್ನ ಆಡೋದಿಲ್ಲ. ಅಖಂಡ ಮೌನರಾಗಿ ಏನ್ ಮಾಡ್ತಾರು, ತಮ್ಮ ಆತ್ಮ ಸಾಧನೆಯಲ್ಲಿ ಲೀನಾಗಿ ಬಿಡ್ತಾರ. ಒಂದು ದಿನ ಅಹಿಚ್ಛತ್ರ ವನದಲ್ಲಿ ಧ್ಯಾನದಲ್ಲಿ ಲೀನರಾಗಿದ್ದಾಗ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಸಮರ ಜ್ಯೋತಿಷಿಯಾಗಿದ್ದವನು ಇದಕ್ಕಿದ್ದಂತೆ ತನ್ನ ವಿಮಾನ ನಿಂತು ಹೋಗಿದ್ದನ್ನು ಗಮನಿಸಿ ಕೆಳಗೆ ಧ್ಯಾನಸ್ಥರಾಗಿದ್ದ ಇವರನ್ನು ಕಂಡು ಕಮಟನ ಭಾವದಿಂದ ವೈರತ್ವ ಸಾಧಿಸುತ್ತಾ ಬಂದಿದ್ದವನಿಗೆ ಕೋಪ ಪ್ರಜ್ವಲಿಸಿ ಇವರ ಮೇಲೆ ಅನೇಕ ಉಪಸರ್ಗಗಳನ್ನು ಕೊಡಲಾರಂಭಿಸಿದ. ಏನ್ ಮಾಡ್ತಾನಪ್ಪ ಅಂದ್ರ ಅಹಿಚ್ಛವನದಲ್ಲಿ ಏನ್ ಮಾಡ್ತಾನೋ, ಧ್ಯಾನದಲ್ಲಿ ಕುಳಿತಾಗ ಯಾರ, ಪಾರ್ಶ್ವನಾಥರು ಇವ್ರೇನ್ ಮಾಡಿರ್ತಾರು, ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡ ಅಖಂಡ ಮೌನವನ್ನ ಧಾರಣೆ ಮಾಡಿ ಆತ್ಮಸಾಧನೆಯಲ್ಲಿ ಧ್ಯಾನಸ್ಥರಾಗಿದ್ದಾಗ ನಕಂಡ ಆಕಾಶ ಮಾರ್ಗದಿಂದ ವಿಮಾನದಾಗ ಇಲ್ಕ ಏನಾಗಿರ್ತಾರಪ್ಪ ಅಂದ್ರ ಸಂವರ ಜ್ಯೋತಿಷಿಯಾಗಿ ಇವ್ರೇನ್ ಮಾಡಿರ್ತಾರು, ಹೋಗ್ತಿರ್ತಾರು. ಇದ್ದಕ್ಕಿದ್ದಂತೆ ಏನಾಗ್ತದ ಅಂದ್ರ ತನ್ನ ವಿಮಾನ ನಿಂತು ಹೋಗ್ತದ. ಯಾವಾಗ ಕೆಳಗೆ ಧ್ಯಾನಸ್ಥರಾಗಿದ್ದ ಇವರನ್ನು ಕೆಳಗೆ ಏನ್ ನೋಡ್ತಾರೋ, ಪಾರ್ಶ್ವನಾಥರನ್ನ ನೋಡಿದಾಗ ಏನಾಗ್ತಾರು, ಅವರ ಕೆಳಗೆ ಸಮರ ಜ್ಯೋತಿಷಿ ಏನ್ ಮಾಡ್ತಾನೋ ಅವರನ್ನ ಕಂಡ ಮತ್ತ ಕಮಟ ಭಾವದಿಂದ ಅವ ಏನ್ ಮಾಡಿರ್ತಾನೋ, ಕ್ರೋಧನಾಗಿದ್ದ ಅವ ಸಮರ ಜ್ಯೋತಿಷಿಯಲ್ಲಿ ಏನಾಗ್ತಾನು, ಜನ್ಮ ತಾಳಿರ್ತಾನು ಕಮಟ. ಮತ್ತೇನಾಗ್ತದಪ್ಪ ಅಂದ್ರ ಅವ ವೈರತ್ವವನ್ನ ಬಿಟ್ಟಿರುವುದಿಲ್ಲ. ಮತ್ತ ಧ್ಯಾನಸ್ಥರಾಗಿರುವಂತ ಮುನಿಗಳನ್ನ ಕಂಡ್ರೂ ಕೂಡ ಮತ್ತೇನಾಗ್ತದ, ಅವಂಗ ಹಿಂದಿನ ಭಾವ ನೆನಪಾಗಿ ಮತ್ತೇನ್ ಮಾಡ್ತಾನೋ, ಉಪಸರ್ಗಗಳನ್ನ ಕೊಡ್ತಾನೋ. ಯಾರಿಗ್ ಕೊಡ್ತಾನೋ, ಪಾರ್ಶ್ವನಾಥರಿಗೆ ಉಪಸರ್ಗವನ್ನ ಕೊಡ್ತಾನೋ. ಆಮೇಲೆ ಅನೇಕ ಉಪಸರ್ಗಗಳನ್ನ ನೀಡಿ ಏನ್ ಮಾಡ್ತಾನೋ, ಕೊಡ್ತಾನೋ. ಆತ್ಮ ಸಾಧನೆಯಿಂದ ಏನೋ ಎಷ್ಟೊಂದು ಉಪಸರ್ಗ ಕೊಟ್ಟರು ಕೂಡ ಪಾರ್ಶ್ವನಾಥ ಭಗವಾನ್ರ ತಮ್ಮ ತಪದಿಂದ ಏನ ಆತ್ಮ ಸಾಧನೆಯಲ್ಲಿ ಏನೂ ವಿಚಲಿತ ಆಗೋದಿಲ್ಲ. ಕಷ್ಟ ಬಂದ್ರೂ ಕೂಡ ತಮ್ಮ ಧ್ಯಾನ ಮಗ್ನರಾಗಿರ್ತಾರೋ. ಅವ್ರಿಗೆ ಹೊರಗಿಂದೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಮರ್ತ್ ಬಿಟ್ಟಿರ್ತಾರೋ. ಒಳಗಿಂದಷ್ಟೇ ತನ್ನಿಂತಾನೆ ಏನಾಗಿರ್ತೈತಪ್ಪ ಅಂದ್ರ ಅಷ್ಟು ಧ್ಯಾನಸ್ಥರಾಗಿ ಇದ್ದಿರ್ತಾರೋ. ಅಂತ ಸಮಯದಲ್ಲಿ ಅವ್ರು ಏನಾಗ್ತದ, ವಿಚಲಿತ ಆಗದೆ ಕಾರಣ ಏನ್ ಮಾಡ್ತಾರೋ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿದಿಂದು ಏನಾಗ್ತೈತಿ, ಚೈತ್ರ ಮಾಸದ
ಕೃಷ್ಣ ಪಕ್ಷದ ಏಕಾದಶಿದಿಂದ ಏನಾಗ್ತದ ಅವರಿಗೆ ಕೇವಲ ಜ್ಞಾನ ಆಗ್ತದ. ತಕ್ಷಣವೇ ದೇವೇಂದ್ರನು ಬಂದು ಸಂವತ್ಸರಣದ ರಚನೆ ಮಾಡ್ತಾನೋ. ಏನಾಗ್ತೈತಿ, ಆ ದಿವಸ ಕೇವಲ ಜ್ಞಾನ ಆಗ್ತೈತಿ. ಕೇವಲ ಜ್ಞಾನ ಆದ ನಂತರ ದೇವೇಂದ್ರ ಬಂದ್ ಏನ್ ಮಾಡ್ತಾನೋ, ಸಂವತ್ಸರಣವನ್ನ ರಚನೆ ಮಾಡ್ತಾನೋ. ಆ ರಚನೆ ಮಾಡಿದ ನಂತರ ಏನಾಗ್ತದ, ಕಮಟ ಬಂದ ತಾನ ಮಾಡಿದ್ದಕ್ಕೆ ಕಮಟೇನ ಎಷ್ಟೋ ಭಾವಗಳಿಂದ ಅವರಿಗೆ ಉಪಸರ್ಗ ಕೊಡ್ತಿರ್ತಾನೋ. ತನ್ನ ತಪ್ಪ ಅರಿವೆ ಆದ ನಂತರ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾನೋ, ಧರ್ಮ ಗ್ರಹಣವನ್ನ ಮಾಡಿಬಿಡ್ತಾನು. ಯಾರ? ಕಮ್ಮಟ. ತನ್ನ ತಪ್ಪ ಅರಿವೆ ಯಾವಾಗ ಆಗ್ತೈತಿ? ಪಾರ್ಶ್ವನಾಥ ಭಗವಾನ್ರ ಕೇವಲ ಜ್ಞಾನ ಆಗ್ತದಲ್ಲ, ಅವಾಗ ಇಲ್ಕ ತನ್ನ ತಪ್ಪಿನ ಅರಿವೆ ಆಗಿ ಅವನು ಕೂಡ ಏನ್ ಮಾಡ್ತಾನು, ಧರ್ಮ ಗ್ರಹಣೆಯನ್ನ ಮಾಡಿಬಿಡ್ತಾನು. ಆಮೇಲೆ ಪಾರ್ಶ್ವನಾಥರು 70 ವರ್ಷಗಳವರೆಗೆ ಸಂವತ್ಸರಣ ಸಭೆಯಲ್ಲಿ ವಿಹಾರ ಮಾಡುತ್ತಾ ಭವ್ಯ ಜೀವಿಗಳಿಗೆ ಉಪದೇಶವನ್ನ ಕೊಡ್ತಾರು. ಉಪದೇಶವನ್ನ ನೀಡಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದ ಸಮ್ಮೇತ ಶಿಖರದಾಗ ಮುಕ್ತಿಯನ್ನ ಪಡೀತಾರು. ಅದನ್ನ ನಾವು ಇಂದೂ ಕೂಡ ಪಾರಸನಾಥ ಶಿಖರ ಎಂದೇ ಕರೆಯುತ್ತೇವೆ. ಸಮ್ಮೇತ ಶಿಖರ್ಜಿಗೆ ಪಾರಸನಾಥ ಶಿಖರ ಅಂತ ಕರಿತೀವಿ. ಆಮೇಲೆ ಸಮ್ಮೇತ ಶಿಖರ ಹೋದಾಗ ಲಾಸ್ಟ್ ಇರುವುದು ಯಾವ್ದಪ್ಪ ಅಂದ್ರ ಪಾರ್ಶ್ವನಾಥ ಟೋಕ. ಇದರಿಂದ ನಮಗ್ ಗೊತ್ತಾಗ್ತದ, ಜೈ ಬಲೋ ಪಾರ್ಶ್ವನಾಥ ಭಗವಾನ್ ಕಿ ಜೈ. ನಾವೇನ್ ಮಾಡಿದ್ವಪ್ಪ ಅಂದ್ರೆ ಇವತ್ತು ಪಾರ್ಶ್ವನಾಥರ ಭಗವಾನರ ಜೀವನ ಚರಿತ್ರೆ ಬಗ್ಗೆ ಇವತ್ತ ತಿಳಿದುಕೊಂಡಿದ್ದು. ಪಾರ್ಶ್ವನಾಥರು ಕೂಡ ಎಷ್ಟೊಂದು ಉಪಸರ್ಗಗಳನ್ನ ಸಹನ ಮಾಡಿದ್ರು. ಎಲ್ಲಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರ ಪೋದನಪುರದ ರಾಜ ಅರವಿಂದನ ಏನಾಗಿದ್ರು, ಮರಭೂತಿ ಮತ್ತ ಕಮಟ ಅನ್ನೋ 2 ಮಂದಿ ಸಹೋದರಾಗಿದ್ರು ಕೂಡ. ಎಷ್ಟೋ ತನಕ ಏನೈತಪ್ಪ ಅಂದ್ರ ಕಮಟ ಎಷ್ಟೋ 10 ಭಾವಗಳವರೆಗೆ ಅವ್ರಿಗೆ ಏನ್ ಮಾಡಿದ, ಕಷ್ಟಗಳನ್ನ ಕೊಡ್ತಾ ಹೋಗಿ ಲಾಸ್ಟ್ಕ್ ಏನಾಗ್ತದ, ತನ್ನ ತಪ್ಪ ಅರಿವು ತನಗ ಗೊತ್ತಾದ ನಂತರ ಕೂಡ ಅವ ಏನ್ ಮಾಡಿದು, ಲಾಸ್ಟಿಗೆ ಧರ್ಮವನ್ನ ಸ್ವೀಕಾರ ಮಾಡ್ತಾನೋ, ಧರ್ಮವನ್ನ ಗ್ರಹಣೆ ಮಾಡ್ತಾನೋ. ಇಲ್ಲಿಗೆ ಏನಾಗ್ತದ, ಪಾರ್ಶ್ವನಾಥ ಭಗವಾನರು ಕೂಡ ಕೇವಲ ಜ್ಞಾನ ಆಗ್ತದ. ಕೇವಲ ಜ್ಞಾನ ಆದ ನಂತರ ಅವ್ರು ಎಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರಂದ್ರ ಸಮ್ಮೇತ ಶಿಖರ್ಜಿಯಿಂದ ಮೋಕ್ಷಕ್ಕ ಹೋಗ್ತಾರು. ಈ ರೀತಿಯಾಗಿ ತೀರ್ಥಂಕರ ಪಾರ್ಶ್ವನಾಥ ಭಗವಾನರ ಜೀವನ ಚರಿತ್ರೆಗಳನ್ನ ತಿಳಿದುಕೊಂಡಿದ್ದು. ಇನ್ನು ಮುಂದೆ ಬರೋದು ಯಾವುದು ಅಂದ್ರೆ ಸ್ತುತಿ ಅನ್ನೋ ಪಾಠ ಬರ್ತದ. ಸ್ತುತಿ ಅನ್ನೋ ಪಾಠವನ್ನ ನಾಳೆ ತೆಗೆದುಕೊಳ್ಳೋಣ. ಇವತ್ತು ಸ್ವಲ್ಪ ಪರಮೇಷ್ಠಿಗಳ ಬಗ್ಗೆ ಸ್ವಲ್ಪ ಪ್ರಶ್ನೋತ್ತರಗಳನ್ನ ನೋಡ್ಬೇಕಾಗಿದೆ. ಅರಿಹಂತ ಪರಮೇಷ್ಠಿಗೆ ಇವತ್ತ ಪಾಠ 2 ಸ್ವಲ್ಪ ರಿವಿಷನ್ ಪ್ರಶ್ನೋತ್ತರಗಳನ್ನ ಕೆಲವೊಂದು ನೋಡೋಣ. ಪಂಚಪರಮೇಷ್ಠಿಗ ಮೂಲ ಗುಣಗಳು 2ನೇ ಪಾಠ ಬರೋದು ಯಾವ್ದು ಅಂದ್ರೆ ಪರಮೇಷ್ಠಿಗ ಮೂಲ ಗುಣಗಳು ಅಂತಂದ ನಾವು ನೋಡ್ತೀವಿ. ಇದ್ರಾಗ ಅರಿಹಂತ ಪರಮೇಷ್ಠಿಗ ಮೊದಲನೇದಾಗಿ